ಎಲ್ಲರಿಗೂ ನಮಸ್ಕಾರ. We are going to start with the new subject Advanced Financial Accounting for second semester BCOM, Bangalore University, chapter number 4, branch accounts. ಈ ಚಾಪ್ಟರ್ ಇಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ತಗೊಂಡಾಗ 2 marks 1 or 2 questions will be compulsory, 6 marks 1 question is compulsory, and 14 marks 1 question is compulsory. First we'll go with the syllabus concept: introduction, meaning, objectives, types of branches, dependent branch, features, supply of goods at cost price, invoice price, branch accounts in the books of head office, and data system only. That's it. The overall syllabus in the branch account we should discuss only this much. ಫಸ್ಟು ಬ್ರಾಂಚ್ ಅನ್ನೋ ಕಾನ್ಸೆಪ್ಟ್ ಹೆಂಗೆ ಬಂತಂತ ಅರ್ಥ ಮಾಡ್ಕೊಬೇಕು. ವೆನ್ ವಿ ಆರ್ ಸ್ಟಾರ್ಟಿಂಗ್ ಎ ನ್ಯೂ ಬಿಸ್ನೆಸ್, ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದಾಗ, ಒಂದು ಹೋಟೆಲ್ ಬಿಸ್ನೆಸ್ ಆಗಿರಬಹುದು, ಸ್ಟಾರ್ಟ್ ಮಾಡಿ ಅದ್ರದ್ದು ಕ್ವಾಲಿಟಿ, ಆ ಫುಡ್ ಕ್ವಾಲಿಟಿ ಎಲ್ಲರಿಗೂ ಇಷ್ಟ ಆಯಿತು, ಟೇಸ್ಟ್ ಇಷ್ಟ ಆಯಿತು ಅಂದರೆ ನಾವು ಇನ್ನೊಂದು ಬ್ರಾಂಚ್ ಬೇರೆ ಎಲ್ಲದು ಓಪನ್ ಮಾಡ್ತೀವಿ ಫಾರ್ ದ ಪರ್ಪಸ್ ಆಫ್ ಟು ಪ್ರೊವೈಡ್ ಗುಡ್ ಕ್ವಾಲಿಟಿ ಆಫ್ ಸರ್ವಿಸಸ್ ಟು ದ ಕಸ್ಟಮರ್. ಎಕ್ಸಾಂಪಲ್ ಶಾಂತಿ ಸಾಗರ್ ಹೋಟೆಲ್ ಎಲ್ಲ ಕಡೆ ಓಪನ್ ಮಾಡಿರ್ತಾರೆ, ಲೈಕ್ ಮೆಕ್ಡೊನಾಲ್ಡ್ಸ್. The purpose behind that is nothing but what? Branch na expand ಮಾಡೋ ಪರ್ಪಸ್ ಏನಕ್ಕೋಸ್ಕರ ಅಂದ್ರೆ ಟು ಗೇನ್ ಪ್ರಾಫಿಟ್. ಆಲ್ಮೋಸ್ಟ್ ದ ಬಿಸ್ನೆಸ್ ಕಾನ್ಸೆಪ್ಟ್ ಏನರ್ಥ ಹೇಳುತ್ತಂದ್ರೆ ಎಕನಾಮಿಕ್ ಆಕ್ಟಿವಿಟಿ ಹೇಳುತ್ತಂದ್ರೆ ಪ್ರಾಫಿಟ್ ಮೋಟಿವ್. The branch is started for the purpose of to earn income. So a branch may be defined as a section of enterprises geographically separated from the rest of the business, controlled by the head office and generally carrying on the same activity as the parent enterprises. ಪೇರೆಂಟ್ ಎಂಟರ್ಪ್ರೈಸಸ್ ಏನು ಫಾಲೋ ಮಾಡ್ತಾ ಇರುತ್ತೋ ಅದನ್ನೇ ಇವರು ಫಾಲೋ ಮಾಡ್ತಿರ್ತಾರೆ. SBI ಹೆಡ್ ಆಫೀಸ್ ಒಂದು ಕಡೆ ಇರುತ್ತೆ, ಬ್ರಾಂಚ್ ಒಂದು ಕಡೆ ಇರುತ್ತೆ. ಅವ್ರು ಏನು ಹೇಳ್ತಾರೆ ಅದೇ ಸಿಸ್ಟಮ್ ಇಲ್ಲೂ ಫಾಲೋ ಮಾಡ್ತಾರೆ, ಅದು ಬಿಟ್ಟು ಇನ್ನೇನು ಫಾಲೋ ಮಾಡಕ್ ಹೋಗಲ್ಲ. ಅಂಡ್ ವಾಟ್ ಇಸ್ ಬ್ರಾಂಚ್ ಅಕೌಂಟ್? ಇಟ್ ರೆಫರ್ಸ್ ಟು ದ recording the transaction of the branches, whether relating to deal with head office or with outsider or with between different branches in the books of head office. Such accounts are maintained in order to know the profit or loss of each branch. Prati branch idu profit or loss anta find out ಮಾಡೋದಕ್ಕೆ will prepare branch accounts. What is the purpose behind that? Objectives of branch account: to know the profit or loss of each branch, to know the financial position of each branch, to exact goods requirement of each branch, to evaluate the progress and performance of each branch, to calculate the commission payable to the branch manager, and to make necessary suggestions for the improvement of any branch. ಇದು ಮೇಜರ್ ಆಬ್ಜೆಕ್ಟಿವ್ಸ್ ಆಫ್ ಪ್ರಿಪರೇಷನ್ ಆಫ್ ಬ್ರಾಂಚ್ ಅಕೌಂಟ್ಸ್. ಸೊ ಬ್ರಾಂಚ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕಾದಾಗ ಸರ್ಟೈನ್ ಪ್ರೊಸೀಜರ್ಸ್ ಇರುತ್ತೆ, ಅದನ್ನ ಬೇಸಾಗಿ ಇಟ್ಕೊಬೇಕು. ದಿಸ್ ವಿಲ್ ಬಿ ಟೈಪ್ಸ್ ಆಫ್ ಬ್ರಾಂಚ್. ಬ್ರಾಂಚ್ ಅಲ್ಲಿ ಎರಡು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊಂತೀವಿ. ಒಂದು ಡೊಮೆಸ್ಟಿಕ್ ಬ್ರಾಂಚ್, ಇನ್ನೊಂದು ಫಾರಿನ್ ಬ್ರಾಂಚ್. ಡೊಮೆಸ್ಟಿಕ್ ಬ್ರಾಂಚ್ ಎರಡು ಕ್ಯಾಟಗರಿ ಡಿವೈಡ್ ಮಾಡ್ಕೊಂತೀವಿ: ಇಂಡಿಪೆಂಡೆಂಟ್ ಬ್ರಾಂಚ್, ಇಂಡಿಪೆಂಡೆಂಟ್ ಬ್ರಾಂಚ್. ಸೊ ನಾವಿಲ್ಲಿ ಡಿಸ್ಕಸ್ ಮಾಡೋದು ಓನ್ಲಿ ಡೊಮೆಸ್ಟಿಕ್ ಬ್ರಾಂಚ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀವಿ ಆಸ್ ಆಫ್ ನೌ. ಡೊಮೆಸ್ಟಿಕ್ ಬ್ರಾಂಚ್ ಅಂದ್ರೆ ಏನು? ದ ಬ್ರಾಂಚ್ ವಿಚ್ ಇಸ್ ಲೊಕೇಟೆಡ್ ವಿತ್ ಇನ್ ದ ನ್ಯಾಷನಲ್ ಬೌಂಡ್ರಿ ವಿತ್ ಇನ್ ಇಂಡಿಯಾ. ಹೆಡ್ ಆಫೀಸ್ ಯಾವ ಕಂಟ್ರಿನಲ್ಲಿ ಲೊಕೇಟ್ ಆಗಿರುತ್ತೋ ಆ ಕಂಟ್ರಿನಲ್ಲೇ ಬ್ರಾಂಚ್ ಓಪನ್ ಮಾಡಿದ್ರೆ ದಟ್ ಇಸ್ ನಥಿಂಗ್ ಬಟ್ ಡೊಮೆಸ್ಟಿಕ್ ಬ್ರಾಂಚ್. And foreign branch is nothing but outside the country or outside the national boundaries, nothing but foreign branch. Domestic branch ಅಲ್ಲಿ ಎರಡು ಕ್ಯಾಟಗರಿ ಬರುತ್ತೆ: ಡಿಪೆಂಡೆಂಟ್ ಬ್ರಾಂಚ್, ಇಂಡಿಪೆಂಡೆಂಟ್ ಬ್ರಾಂಚ್. ವಾಟ್ ಇಸ್ ಡಿಪೆಂಡೆಂಟ್ ಬ್ರಾಂಚ್? ಇಟ್ ರೆಫರ್ಸ್ ಟು ದ ಬ್ರಾಂಚಸ್ ವಿಚ್ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಹೆಡ್ ಆಫೀಸ್ ಫಾರ್ ಇಟ್ಸ್ ಅಡ್ಮಿನಿಸ್ಟ್ರೇಷನ್. ಹೆಡ್ ಆಫೀಸ್ ಕಡೆಯಿಂದಾನೆ ಪ್ರತಿಯೊಂದು ಐಟಮ್ಸ್ ಬರಬೇಕು, ಪ್ರತಿಯೊಂದು ಎಕ್ಸ್ಪೆನ್ಸಸ್ ದುಡ್ಡು ಪ್ರತಿಯೊಂದು ಹೆಡ್ ಆಫೀಸ್ ಕಡೆಯಿಂದಾನೆ ಬರುತ್ತೆ. ಇಟ್ ಮೀನ್ಸ್ ದ ಬ್ರಾಂಚ್ ಇಸ್ ಡಿಪೆಂಡೆಂಟ್ ಆನ್ ಹೆಡ್ ಆಫೀಸ್. ಹೆಡ್ ಆಫೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಡ್ ಆಫೀಸ್ ಇಂದಾನೆ ಪ್ರತಿಯೊಂದು ಬರಬೇಕು. ದೇ ವೋಂಟ್ ಪರ್ಚೇಸ್ ಎನಿಥಿಂಗ್ ಫ್ರಮ್ ಔಟ್ಸೈಡ್. ಅವ್ರು ಇಂಡಿಪೆಂಡೆಂಟ್ ಆಗಿ ಪರ್ಚೇಸ್ ಮಾಡಕ್ ಹೋಗಲ್ಲ. ದ ಅಕೌಂಟ್ಸ್ ಆಫ್ ಸಚ್ ಬ್ರಾಂಚ್ ಆರ್ ಮೇಂಟೈನ್ ಬೈ ದ ಹೆಡ್ ಆಫೀಸ್. ಇಟ್ ಇಸ್ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಒಂದು ಫುಲ್ಲಿ ಕಂಟ್ರೋಲ್ಡ್ ಬೈ ಬ್ರಾಂಚಸ್, ಪಾರ್ಟ್ಲಿ ಕಂಟ್ರೋಲ್ಡ್ ಬೈ ಕಂಟ್ರೋಲ್ಡ್ ಬ್ರಾಂಚ್. ಫುಲ್ಲಿ ಕಂಟ್ರೋಲ್ಡ್ ಬ್ರಾಂಚ್ ಅಂದ್ರೆ ಹೆಡ್ ಆಫೀಸ್ ಪ್ರತಿಯೊಂದು ಕಳಿಸುತ್ತೆ. ಪಾರ್ಟ್ಲಿ ಅಂದ್ರೆ ಸಮ್ ಪ್ರಪೋರ್ಷನ್ ಮಾತ್ರ ಬ್ರಾಂಚ್ ಕೊಟ್ಬಿಡ್ತಾರೆ, ನೀವು ಆಚೆಗಡೆ ಪರ್ಚೇಸ್ ಮಾಡ್ಬೋದು ಅಂತ. ಇಂಡಿಪೆಂಡೆಂಟ್ ಬ್ರಾಂಚ್ ಏನ್ ಹೇಳುತ್ತೆ ಅಂದ್ರೆ ಆಟೋಮೆಟಿಕಲಿ ಟೆಲ್ಸ್ ಅಬೌಟ್ ವಾಟ್ ಇಟ್ ಇಸ್ ಲೈಕ್ ಎ ಸಪರೇಟ್ ಎಂಟಿಟಿ. though legally it is not a separate entity, they are the branch which maintain a complete accounting system itself. ಅವರೇ ನೋಡ್ಕೊಂತಾರೆ ಪ್ರತಿಯೊಂದು. ಅವಾಗ ಇಂಡಿಪೆಂಡೆಂಟ್ ಬ್ರಾಂಚ್ ಸಿಸ್ಟಮ್ ಬಂದ್ಬಿಡುತ್ತೆ. ಬಟ್ ನಾವು ಡಿಸ್ಕಸ್ ಮಾಡೋದು ಡಿಪೆಂಡೆಂಟ್ ಬ್ರಾಂಚ್ ಬಗ್ಗೆ ಮೇಜರ್ ಆಗಿ, ಅಂಡ್ ಪಾರ್ಟ್ಲಿ ಡಿಪೆಂಡೆಂಟ್ ಬ್ರಾಂಚ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಬ್ರಾಂಚ್ ಅಕೌಂಟ್ ಮಾಡಬೇಕಾದಾಗ ಅಕೌಂಟಿಂಗ್ ಫಾರ್ ಡಿಪೆಂಡೆಂಟ್ ಬ್ರಾಂಚ್ ಅಂತ ಬಂದಾಗ ಈ ಮೂರು ಸಿಸ್ಟಮ್ ಇದೆ: ಡೆಟಾರ್ ಸಿಸ್ಟಮ್,
ಫೈನಲ್ ಅಕೌಂಟ್ ಸಿಸ್ಟಮ್, ಸ್ಟಾಕ್ ಡೇಟಾ ಸಿಸ್ಟಮ್, ಬಟ್ ವಿಲ್ ಡಿಸ್ಕಸ್ ಓನ್ಲಿ ಡೇಟಾ ಸಿಸ್ಟಮ್. ಇವಾಗ ನಾವು ಡಿಸ್ಕಸ್ ಮಾಡೋದು ಡೇಟಾ ಸಿಸ್ಟಮ್ ಬಗ್ಗೆ ಮಾತ್ರ. ಡೇಟಾ ಸಿಸ್ಟಮ್ ಅಂದ್ರೆ ಏನು? ಡೇಟಾ ಯಾವಾಗ ಅರೈಸ್ ಆಗುತ್ತೆ? ಒಂದು ಗೂಡ್ಸ್ ನ ಬಂದ್ಬಿಟ್ಟು ಕ್ರೆಡಿಟ್ಗೆ ಸೇಲ್ ಮಾಡಿದಾಗ ಅವಾಗ ಡೇಟಾ ಅನ್ನೋ ಕಾನ್ಸೆಪ್ಟ್ ಅರೈಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇನ್ ದ ಸಿಸ್ಟಮ್ ಹೆಡ್ ಆಫೀಸ್ ಪ್ರಿಪೇರ್ ಎ ಬ್ರಾಂಚ್ ಅಕೌಂಟ್. ಈ ಸಿಸ್ಟಮ್ ಅಲ್ಲಿ ಡೇಟಾ ಸಿಸ್ಟಮ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಹೆಡ್ ಆಫೀಸ್ ಬಂದ್ಬಿಟ್ಟು ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡುತ್ತೆ. ಬ್ರಾಂಚ್ ಪ್ರಿಪೇರ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ದಟ್ ಹೆಡ್ ಆಫೀಸ್ ಇಟ್ ಸೆಲ್ಫ್ ಪ್ರಿಪೇರ್ ದ ಬ್ರಾಂಚ್ ಅಕೌಂಟ್ ಆಸ್ ಅ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ರೂಲ್ ಏನ್ ಹೇಳುತ್ತೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಆ ರೂಲ್ ನ ಫಾಲೋ ಮಾಡಬೇಕು. ಹಂಗಂದ್ರೆ ಬ್ರಾಂಚ್ ಅಕೌಂಟ್ ನೀವು ಪ್ರಿಪೇರ್ ಮಾಡಬೇಕಾದಾಗ ಡೆಬಿಟ್ ಸೈಡ್ ವಿಲ್ ಬಿ ಆಲ್ವೇಸ್ ಎಕ್ಸ್ಪೆನ್ಸಸ್ ಬರಬೇಕು, ಕ್ರೆಡಿಟ್ ಸೈಡ್ ವಿಲ್ ಬಿ ಆಲ್ವೇಸ್ ಇನ್ಕಮ್ ಬರಬೇಕು. ಅಟ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಪೀರಿಯಡ್ ದ ಹೆಡ್ ಆಫೀಸ್ ಪ್ರಿಪೇರ್ ಎ ಬ್ರಾಂಚ್ ಅಕೌಂಟ್ ಟು ಅಸರ್ಟೈನ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಬ್ರಾಂಚ್. ಪ್ರಾಫಿಟ್ ಆಗಿದೆ, ಲಾಸ್ ಆಗಿದೆ ಅಂತ ನೋಡ್ತಾರೆ ಎಂಡ್ ಆಫ್ ದ ಪೀರಿಯಡ್. ಸೊ ಡೆಟಾರ್ ಸಿಸ್ಟಮ್ ಅಲ್ಲಿ ಎರಡು ತರ ಬರುತ್ತೆ. ಒಂದು ಕಾಸ್ಟ್ ಪ್ರೈಸ್, ಇನ್ನೊಂದು ಇನ್ವಾಯ್ಸ್ ಪ್ರೈಸ್ ಸಿಸ್ಟಮ್ ಬರುತ್ತೆ. ಫಸ್ಟ್ ನಾವು ಕಾಸ್ಟ್ ಪ್ರೈಸ್ ಬಗ್ಗೆ ಡಿಸ್ಕಸ್ ಮಾಡಿ ಆಮೇಲೆ ಇನ್ವಾಯ್ಸ್ ಪ್ರೈಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ದಿಸ್ ವಿಲ್ ಡಿಸ್ಕಸ್ ಲೇಟರ್. ಸ್ಟಾಕ್ ಮತ್ತೆ ಫೈನಲ್ ಅಕೌಂಟ್ ಸಿಸ್ಟಮ್ ನ ಲಾಸ್ಟ್ ನೋಡೋಣ. ಫಸ್ಟ್ ವಿಲ್ ಗೋ ವಿತ್ ಡೇಟಾರ್ ಸಿಸ್ಟಮ್ ಕಾನ್ಸೆಪ್ಟ್ ಹೋಗೋಣ. ಡೇಟಾರ್ ಸಿಸ್ಟಮ್ ಕಾನ್ಸೆಪ್ಟ್ ಬಂದಾಗ ದಿಸ್ ಇಸ್ ದ ಫಾರ್ಮೆಟ್ ಫಾರ್ ಪ್ರಿಪರೇಷನ್ ಆಫ್ ಬ್ರಾಂಚ್ ಅಕೌಂಟ್. ಡಿಪೆಂಡೆಂಟ್ ಬ್ರಾಂಚ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ವೆನ್ ದ ಗೂಡ್ಸ್ ಸೆಂಟ್ ಅಟ್ ಕಾಸ್ಟ್ ಪ್ರೈಸ್, ಎರಡು ತರ ಸಿಸ್ಟಮ್ ಬರುತ್ತೆ ಡೇಟಾರ್ಸ್ ಅಲ್ಲಿ. ಒಂದು ಕಾಸ್ಟ್ ಪ್ರೈಸ್, ಇನ್ನೊಂದು ಇನ್ವಾಯ್ಸ್ ಪ್ರೈಸ್. ಫಸ್ಟ್ ನಾವು ಡಿಸ್ಕಸ್ ಮಾಡೋದು ಕಾಸ್ಟ್ ಪ್ರೈಸ್ ಬಗ್ಗೆ ಮಾತ್ರ. ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಅಂದ್ರೆ ಹೆಡ್ ಆಫೀಸ್ ವಿಲ್ ಪ್ರಿಪೇರ್ ದ ಬ್ರಾಂಚ್ ಅಕೌಂಟ್ ಅಂತ ಅರ್ಥ. ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಬ್ರಾಂಚ್ ಅಕೌಂಟ್ ಯಾವ್ದು ಬ್ರಾಂಚ್ ಇರುತ್ತೆ, ದಿಸ್ ವಿಲ್ ಬಿ ದ ಡೆಬಿಟ್ ಸೈಡ್, ದಿಸ್ ವಿಲ್ ಬಿ ದ ಕ್ರೆಡಿಟ್ ಸೈಡ್. ಇದು ಯಾವ ಅಕೌಂಟ್ ರೂಲ್ಗೆ ಬರುತ್ತೆ? ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಏನ್ ಹೇಳುತ್ತೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಫಸ್ಟ್ ಡೆಬಿಟ್ ಸೈಡ್ ಬರೋಣ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ವಾಟ್? ಫಸ್ಟ್ ಬ್ರಾಂಚ್ ಸ್ಟಾಕ್ ಏನಾದ್ರು ಉಳ್ಕೊಂಡಿದ್ರೆ, ಓಪನಿಂಗ್ ಸ್ಟಾಕ್ ಇದ್ರೆ ಅದು ತಗೊಂತೀರಾ. ಬ್ರಾಂಚ್ ಡೆಟಾರ್, ಬ್ರಾಂಚ್ ಪೆಟಿ ಕ್ಯಾಶ್, ಬ್ರಾಂಚ್ ಫರ್ನಿಚರ್, ಬ್ರಾಂಚ್ ಕ್ಯಾಶ್. ಟು ಸೆಕೆಂಡ್ ಐಟಮ್, ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಮೀನ್ಸ್ ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಗೂಡ್ಸ್ ಬಂದ್ರೆ, 1 minute. See, head office in the branch ಗೆ goods ಬಂದ್ರೆ that should be shown in the debit side. ಹೆಡ್ ಆಫೀಸ್ ಇಂದ ಯಾವುದೇ ಐಟಮ್, ಗೂಡ್ಸ್ ಒಂದೇ ಅಲ್ಲ, ಹೆಡ್ ಆಫೀಸ್ ಇಂದ ಯಾವುದೇ ಐಟಮ್ ಬಂದ್ರೂ ದಟ್ ಶುಡ್ ಬಿ ಶೋನ್ ಇನ್ ದ ಡೆಬಿಟ್ ಸೈಡ್. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂದ್ರೆ ಹೆಡ್ ಆಫೀಸ್ ಇಂದ ಬ್ರಾಂಚ್ ಬರ್ತಿದೆ, ಹಾಗಾದ್ರೆ ಯಾಕಡೆ ತೋರಿಸ್ಬೇಕು? ಡೆಬಿಟ್ ಸೈಡ್. ಏನು ಕೊಟ್ಟಿಲ್ಲ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ದಟ್ ಇಸ್ ಅಟ್ ಕಾಸ್ಟ್ ಪ್ರೈಸ್ ಅಂತ ಅರ್ಥ, ಅದೇ ವ್ಯಾಲ್ಯೂ ತಗೊಬೇಕು. ದೆನ್ ಟು ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸಮಟೈಮ್ಸ್ ದ ಹೆಡ್ ಆಫೀಸ್ ವಿಲ್ ಸೆಂಡ್ ಸರ್ಟೈನ್ ಚೆಕ್ ಟು ಬ್ರಾಂಚ್ ಫಾರ್ ಸರ್ಟೈನ್ ಎಕ್ಸ್ಪೆನ್ಸಸ್. ಫಾರ್ ಎಕ್ಸಾಂಪಲ್ ರೆಂಟ್ ಪೇ ಮಾಡಬೇಕು, ಅಲ್ಲಿ ವರ್ಕರ್ಸ್ಗೆ ಸ್ಯಾಲ್ರಿ ಕೊಡಬೇಕು, ಏನಾದ್ರು ಇನ್ಶೂರೆನ್ಸ್ ಪೇ ಮಾಡಂಗಿದ್ರೆ, ಏನಾದ್ರು ಎಕ್ಸ್ಪೆನ್ಸಸ್ ಏನಾದಿದ್ರೆ ಅದು ಬ್ರಾಂಚ್ ಕೊಡಕ್ಕಾಗಲ್ಲ. ಹೆಡ್ ಆಫೀಸ್ ದುಡ್ಡು ಕಳ್ಸಿದ್ರೆ ಆ ದುಡ್ಡಲ್ಲಿ ಬ್ರಾಂಚ್ ಕೊಡಬೇಕಾಗಿ ಬರುತ್ತೆ. ಸೊ ಅದು ಎಲ್ಲಿಂದ ಬರುತ್ತೆ ದುಡ್ಡು? ಹೆಡ್ ಆಫೀಸ್ ಇಂದ ಬರುತ್ತೆ. ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಏನೇ ಬಂದ್ರೇನು ದಟ್ ಶುಡ್ ಬಿ ಶೋನ್ ಇನ್ ದ ಡೆಬಿಟ್ ಸೈಡ್. ದಟ್ಸ್ ಇಟ್. ನೆಕ್ಸ್ಟ್ come to the credit side. Opening balance of what? Creditors and branch bills payable. ಈ ತರ ಕ್ಯಾಟಗರಿ ಬರುತ್ತೆ. ಸೊ ಕ್ರೆಡಿಟರ್ಸ್ ಅಂದ ತಕ್ಷಣ ನಾನು ಏನಾದ್ರು ಇಂಡಿಪೆಂಡೆಂಟ್ ಆಗಿ ಪರ್ಚೇಸ್ ಮಾಡಿದ್ರೆ ತಾನೇ ಕ್ರೆಡಿಟರ್ ಅರೈಸ್ ಆಗೋದು, ಇಲ್ಲಾಂದ್ರೆ ಇದು ಬರಲ್ಲ, ಈ ಕಾನ್ಸೆಪ್ಟ್ ಬರಲ್ಲ. ಓಕೆ, ಬ್ರಾಂಚ್ ಬಿಲ್ಸ್ ಪೇಬಲ್ ಅವಾಗಲೇ ಅರೈಸ್ ಆಗೋದು. ಡಿಪೆಂಡೆಂಟ್ ಬ್ರಾಂಚ್ಗೆ ಈ ಕೇಸ್ ಬರಲ್ಲ. ಬಟ್ ಅಪಾರ್ಟ್ ಫ್ರಮ್ ದಟ್ ಇಫ್ ದೇರ್ ಇಸ್ ಎನಿ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಅಂತ ಬಂದಾಗ ದಟ್ ವಿಲ್ ಬಿ ಅಪ್ಲಿಕಬಲ್ ಆಗೋ ಚಾನ್ಸಸ್ ಇರುತ್ತೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಬಂದ್ರೆ ದಟ್ ವಿಲ್ ಬಿ ಅಪ್ಲಿಕಬಲ್. Next, bank account, cash sent to head office. See, once goods sent from head office to branch goods na receive ಮಾಡಿದ ಮೇಲೆ that goods will be sent to whom? Customers. ಸೇಲ್ ಮಾಡ್ತಾರೆ, ಕಸ್ಟಮರ್ಗೆ ಸೇಲ್ ಮಾಡ್ತಾರೆ. ಕಸ್ಟಮರ್ ಕಡೆಯಿಂದ ಸೇಲ್ ಮಾಡಿದಾಗ ದುಡ್ಡು ಬರುತ್ತೆ, ಆ ದುಡ್ಡನ್ನ ಬ್ರಾಂಚ್ ಇಟ್ಕೊಳಂಗಿಲ್ಲ. ದಟ್ ಅಮೌಂಟ್ ಶುಡ್ ಬಿ ಸೆಂಟ್ ಟು ಹೆಡ್ ಆಫೀಸ್. ನೋಡಿ, ಬ್ರಾಂಚ್ ಇಂದ ಹೆಡ್ ಆಫೀಸಿಗೆ ಏನೇ ಕಳಿಸಿದ್ರೇನು ದಟ್ ಶುಡ್ ಬಿ ಶೋನ್ ಇನ್ ದ ಕ್ರೆಡಿಟ್ ಸೈಡ್ ತೋರಿಸಬೇಕು ಆಫ್ ದ ಬ್ರಾಂಚ್ ಅಕೌಂಟ್. ವಾಟ್ ಅಬೌಟ್ ದ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್? ಸೊ ಹೆಡ್ ಆಫೀಸ್ ಇಂದ ಗೂಡ್ಸ್ ಬ್ರಾಂಚ್ಗೆ ಬಂದಿರುತ್ತೆ, ಬ್ರಾಂಚ್ಗೆ ಬಂದ ಮೇಲೆ ಬ್ರಾಂಚ್ ಇಂದ ಕಸ್ಟಮರ್ ಕಳಿಸ್ತೀವಿ, ಸೇಲ್ ಮಾಡ್ತೀವಿ. ಸೇಲ್ ಅಲ್ಲಿ ಎರಡು ತರ ಸೇಲ್ ಬರುತ್ತೆ, ಒಂದು ಕ್ಯಾಶ್ ಸೇಲ್ಸ್, ಇನ್ನೊಂದು ಕ್ರೆಡಿಟ್ ಸೇಲ್. ಕ್ಯಾಶ್ ಸೇಲ್ ಏನ್ ಹೇಳುತ್ತೆ? ಇಮಿಡಿಯೇಟ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಕ್ರೆಡಿಟ್ ಸೇಲ್ ಏನ್ ಹೇಳುತ್ತೆ?
ರಿಫ್ಲೆಕ್ಟ್ ಇನ್ ದ ಫ್ಯೂಚರ್ ಅಲ್ಲಿ ಆ ದುಡ್ಡನ್ನ ರಿಸೀವ್ ಮಾಡ್ತೀರಾ. ಫ್ಯೂಚರ್ ಅಲ್ಲಿ ಕಸ್ಟಮರ್ ಕಡೆಯಿಂದ ಡೆಟಾರ್ ಕಡೆಯಿಂದ ಏನಾದ್ರು ದುಡ್ಡು ರಿಸೀವ್ ಮಾಡಿದ್ರೆ ಆ ದುಡ್ಡು ಬ್ರಾಂಚ್ ಇಟ್ಕೊಂಡಂಗಿಲ್ಲ. ದಟ್ ಶುಡ್ ಬಿ ಸೆಂಟ್ ಟು ಹೂಮ್? ಹೆಡ್ ಆಫೀಸ್. ಅದನ್ನೇ ಕ್ಯಾಶ್ ಸೇಲ್ಸ್ ಅಂಡ್ ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್. ಈ ಎರಡು ಐಟಮ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಇಲ್ಲೇ ತಗೊಬೇಕು. ಬ್ಯಾಂಕ್ ಅಂಡರ್ ಅಲ್ಲಿ ಕ್ಯಾಶ್ ಸೇಲ್ಸ್ ಅಂತ ತಗೊಬೇಕು, ಇನ್ನೊಂದು ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್. ಎರಡು ಟೋಟಲ್ ಮಾಡಿ ಔಟರ್ ಕಾಲಮ್ಗೆ ಹಾಕೊಂತೀರಾ. ಓಕೆ. ನೆಕ್ಸ್ಟ್, ಗೂಡ್ಸ್ ಸೆಂಟ್ ಬೈ ಬ್ರಾಂಚ್ ಅಕೌಂಟ್, ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಅಂತ ಬರ್ತಿದ್ವಿ ಇಲ್ಲಿ. ಸೊ ಸಮ್ಟೈಮ್ಸ್ ಗೂಡ್ಸ್ ಹೆಡ್ ಆಫೀಸ್ ಇಂದ ಬಂದಿದ್ರೆ ಡಿಫೆಕ್ಟಿವ್ ಗೂಡ್ಸ್ ಇತ್ತಂದ್ರೆ ಆ ಗೂಡ್ಸ್ ಏನ್ ಮಾಡ್ತೀವಿ, ಮತ್ತೆ ಹೆಡ್ ಆಫೀಸ್ ಕಳಿಸ್ತೀವಿ. ಬ್ರಾಂಚ್ ಇಂದ ಹೆಡ್ ಆಫೀಸ್ಗೆ ಏನೇ ಹೋದ್ರೆ ದಟ್ ಶುಡ್ ಬಿ ಶೋನ್ ಇನ್ ದ ಕ್ರೆಡಿಟ್ ಸೈಡ್. ಇಲ್ಲಿ ಓಪನಿಂಗ್ ವ್ಯಾಲ್ಯೂಸ್ ಯಾವ್ದಿರುತ್ತೋ ಅಸೆಟ್, ಇದನ್ನ ಅಸೆಟ್ ಅಂತ ಕರಿತೀವಿ. ಓಪನಿಂಗ್ ವ್ಯಾಲ್ಯೂ ಆಫ್ ಅಸೆಟ್ ಏನಿರುತ್ತೋ ಅದಕ್ಕೆ ಕರೆಸ್ಪಾಂಡಿಂಗ್ ಕ್ಲೋಸಿಂಗ್ ವ್ಯಾಲ್ಯೂ ಇರಬೇಕು. ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಡೆಟಾರ್, ಪೆಟಿ ಕ್ಯಾಶ್, ಫರ್ನಿಚರ್ ಕ್ಯಾಶ್ ಹಾಕೊಂತೀರಾ. ಅದೇ ತರ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲೈಬಿಲಿಟೀಸ್ ಏನಿರುತ್ತೋ ಅದಕ್ಕೆ ಕ್ಲೋಸಿಂಗ್ ವ್ಯಾಲ್ಯೂ ಇರಬೇಕು. 7, ಡೆಬಿಟ್ ಸೈಡ್ ಇಸ್ ಮೋರ್ ದನ್ ಕ್ರೆಡಿಟ್ ಸೈಡ್ ಆದಾಗ ನಮಗೆ ಪ್ರಾಫಿಟ್ ಬರುತ್ತೆ. ವೆನ್ ಕ್ರೆಡಿಟ್ ಸೈಡ್ ಇಸ್ ಮೋರ್ ದನ್ ಡೆಬಿಟ್ ಸೈಡ್ ಆದಾಗ ನಮ್ಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಪ್ರಿಪರೇಷನ್ ಆಫ್ ಬ್ರಾಂಚ್ ಅಕೌಂಟ್ ಅಂಡರ್ ಕಾಸ್ಟ್ ಪ್ರೈಸ್ ಮೆಥಡ್ ಅಲ್ಲಿ ನೋಡ್ತೀವಿ. ಕಾಸ್ಟ್ ಪ್ರೈಸ್ ಮೆಥಡ್. ಸೊ ಐ ಹೋಪ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಬ್ರಾಂಚ್ ಅಕೌಂಟ್ಸ್ ಅರ್ಥ ಆಗಿದೆ. ನೆಕ್ಸ್ಟ್ ಕ್ಲಾಸ್ ಇಂದ ವಿಲ್ ಸ್ಟಾರ್ಟ್ ವಿತ್ ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ ಆನ್ ಬ್ರಾಂಚ್ ಅಕೌಂಟ್. ಕೀಪ್ ಫಾಲೋ ದಿಸ್ ವಿಡಿಯೋ. ದಿಸ್ ಇಸ್ ದ ಪಾರ್ಟ್ 1. ಪಾರ್ಟ್ 2 ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ ಅಂಡರ್ ಕಾಸ್ಟ್ ಪ್ರೈಸ್ ಮೆಥಡ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸಿಂಪಲ್ ಪ್ರಾಬ್ಲಮ್ ಇಂದ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ಗೆ. ಅಪ್ಡೇಟ್ಸ್ ಡೈಲಿ ಅಪ್ಡೇಟ್ಸ್ ಬರುತ್ತೆ. ನಾಟ್ ಓನ್ಲಿ ಇನ್ಕಮ್ ಟ್ಯಾಕ್ಸ್, ಬಿಸ್ನೆಸ್ ಟ್ಯಾಕ್ಸೇಷನ್ ಬಗ್ಗೆ ಮಾತ್ರ ಡಿಸ್ಕಸ್ ಆಗಲ್ಲ. ರಿಲೆವೆಂಟ್ ಟು ಆಲ್ ದ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ವಿಚ್ ಇಸ್ ರಿಲೆವೆಂಟ್ ಟು BCOM, BBA. ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಬಗ್ಗೆ ವಿಡಿಯೋಸ್ ಡೈಲಿ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ಪ್ರೀವಿಯಸ್ ಪಾರ್ಟ್ ಅಲ್ಲಿ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಬ್ರಾಂಚ್ ಅಕೌಂಟಿಂಗ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ, ರೈಟ್? ಸೊ ಅದರದ್ದು ಬೇಸಿಕ್ ಟರ್ಮ್ಸ್, ಕಾಸ್ಟ್ ಪ್ರೈಸ್ ಮೆಥಡ್ ಬಗ್ಗೆ ಡಿಸ್ಕಸ್ ಮಾಡಿ, ಫಾರ್ಮೆಟ್ ಬಗ್ಗೆ ಡಿಸ್ಕಸ್ ಮಾಡಿ ಕಂಪ್ಲೀಟ್ ಮಾಡಿದ್ವಿ. ನಾವು ವಿಲ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ ಆಫ್ ಬ್ರಾಂಚ್ ಅಕೌಂಟ್ಸ್, ಡಿಪೆಂಡೆಂಟ್ ಬ್ರಾಂಚ್ ಅಂಡರ್ ಕಾಸ್ಟ್ ಪ್ರೈಸ್ ಮೆಥಡ್ ಅಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ರಿ. ಒಂದು ಲಾಜಿಕ್ ತಲೆಗೆ ಇಟ್ಕೊಬೇಕಾಗಿರೋದು, ಇಟ್ಸ್ ವೆರಿ ಸಿಂಪಲ್. ದಟ್ ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಯಾವುದೇ ಗೂಡ್ಸ್ ಅಥವಾ ಐಟಮ್ಸ್ ಅಥವಾ ಎನಿ ಎಕ್ಸ್ಪೆನ್ಸಸ್ ಸೆಂಡ್ ಫ್ರಮ್ ಹೆಡ್ ಆಫೀಸ್ ಟು ದ ಬ್ರಾಂಚ್, ದಟ್ ಶುಡ್ ಬಿ ಶೋನ್ ಇನ್ ದ ಡೆಬಿಟ್ ಸೈಡ್ ಆಫ್ ದ ಬ್ರಾಂಚ್ ಅಕೌಂಟ್. ಸೇಮ್ ಲೈಕ್ ವೆನ್ ಬ್ರಾಂಚ್ ಇಂದ ಹೆಡ್ ಆಫೀಸ್ಗೆ ಏನೇ ಗೂಡ್ಸ್ ರಿಟರ್ನ್ ಆದ್ರೂ ಸರಿ, ಅಥವಾ ಕ್ಯಾಶ್ ಸೇಲ್ ಆಗಿರೋ ಗೂಡ್ಸ್ಗೆ ಬಂದಿರೋ ಕ್ಯಾಶ್ನ ಅವ್ರು ಕಳ್ಸೋದಾಗಿರೋ ಸರಿ, ದಟ್ ಶುಡ್ ಬಿ ಶೋನ್ ಇನ್ ದ ಕ್ರೆಡಿಟ್ ಸೈಡ್. ಸೊ ಇದು ಲಾಜಿಕ್ ನ ತಲೆಗಿಟ್ಕೊಳ್ರಿ. ನಾವು ಫಾಲೋ ಮಾಡ್ತಾ ಇರೋದು ಡೆಟಾರ್ ಸಿಸ್ಟಮ್ ಫಾಲೋ ಮಾಡ್ತಿದೀವಿ. ಡೆಟಾರ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ ವೆರಿ ಸಿಂಪಲ್. ಕ್ರೆಡಿಟ್ ಸೇಲ್ ಕಾನ್ಸೆಪ್ಟ್ ಬರುತ್ತೆ, ಅವಾಗ ಡೆಟಾರ್ ಅರೈಸ್ ಆಗ್ತಾರೆ ಅಷ್ಟೇ. ವೆರಿ ಸಿಂಪಲ್. ಕ್ಯಾಲ್ಕುಲೇಟ್ ದ ಬ್ರಾಂಚ್ ಪ್ರಾಫಿಟ್ ಡಿಪೆಂಡೆಂಟ್ ಬ್ರಾಂಚ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ನೀವು ಮಾಡಬೇಕಾದ ಕ್ವಶನ್ಸ್ ನೀಟಾಗಿ ಅರ್ಥ ಮಾಡ್ಕೊಬೇಕು. ಏನ್ ಬೇಸಿಕ್ ತಪ್ಪು ಮಾಡ್ತೀವಿ ಅಂದ್ರೆ ಕ್ವಶನ್ ನ ನೀಟಾಗಿ ಅರ್ಥ ಮಾಡ್ಕೊಳಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ಟ್ರಾನ್ಸಾಕ್ಷನ್ಸ್ ನ ಪ್ರಾಪರ್ ಆಗಿ ನಾವು ಯೂಸ್ ಮಾಡಕ್ ಹೋಗಲ್ಲ, ಪ್ರಾಪರ್ ಆಗಿ ಬರೆಯಕ್ಕಾಗಲ್ಲ. ಅವಾಗ ಮಿಸ್ಟೇಕ್ಸ್ ಆಗೋದಿರುತ್ತೆ. ಆನ್ಸರ್ಸ್ ಬರುತ್ತೆ ಬಟ್ ಆನ್ಸರ್ಸ್ ಅಕ್ಯುರೇಟ್ ಆಗಿ ಇರಲ್ಲ, ಪ್ರಾಪರ್ ಆಗಿರಲ್ಲ. ಅವಾಗ ಮಾರ್ಕ್ಸ್ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಸ್ಟ್ ಐಟಮ್, ಬ್ರಾಂಚ್ ಫರ್ನಿಚರ್ ಆನ್ 1st April to 1st January 2013, rupees 40,000. ಸೊ 1st January 2013 ಅಂತ ಕೊಟ್ಟಿದಾರಲ್ಲ. ಸೊ ದಟ್ ಬ್ರಾಂಚ್ ಬುಕ್ಸ್ ಆಫ್ ಅಕೌಂಟ್ಸ್ ಎಂಡ್ಸ್ ಇನ್ ಡಿಸೆಂಬರ್ ಅಂತ ಅರ್ಥ, ಇನ್ ದಿ ಇಯರ್ 2013 ಇಟ್ ಸೆಲ್ಫ್. ಇಫ್ ಇಟ್ ಇಸ್ 1st April ಅಂತ ಕೊಟ್ರೆ 31st March ಆಫ್ ದ ನೆಕ್ಸ್ಟ್ ಇಯರ್ಗೆ ಹೋಗುತ್ತೆ. ಓಕೆ. ಸೊ 1st January ಅಂತ ಕೊಟ್ಟಿದ್ದಾರೆ ಅಂದ್ರೆ ಓಪನಿಂಗ್ ಡೇಟ್ದು ವ್ಯಾಲ್ಯೂ ಆಫ್ ದ ಫರ್ನಿಚರ್ ಕೊಟ್ಟಿದ್ದಾರೆ. ಕ್ಯಾನ್ ಬಿ ಟ್ರೀಟ್ ದಿಸ್ as an opening balance? Furniture is nothing but what? Asset. ಓಕೆನಾ? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಎಷ್ಟು 40,000 ಕೊಟ್ಟಿದ್ದಾರೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ ಶುಡ್ ಬಿ ಶೋನ್ ಇನ್ ದ ಡೆಬಿಟ್ ಸೈಡ್ ಆಫ್ ದ ಬ್ರಾಂಚ್ ಅಕೌಂಟ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? ಬ್ರಾಂಚ್ ಫರ್ನಿಚರ್ 40,000 ಹಾಕೊಂತೀನಿ ಫಸ್ಟ್. ನೆಕ್ಸ್ಟ್, ಬ್ರಾಂಚ್ ಸ್ಟಾಕ್ ಆನ್ 1st January 2013. ದಿಸ್ ನಥಿಂಗ್ ಬಟ್ ಓಪನಿಂಗ್ ಸ್ಟಾಕ್ ಅಂತ ಕರಿತೀವಿ. ಎಷ್ಟು? 6 lakh. ಬ್ರಾಂಚ್ ಸ್ಟಾಕ್ 6 lakh ಅಂತ ಹಾಕೋತೀನಿ. ಪೆಟಿ ಕ್ಯಾಶ್ ಆನ್ 1st January 2013 is nothing but opening petty cash 500. Again that amount will be shown here under opening balance. ಈ 3 ಐಟಮ್ ತಗೊಂಡಿದ್ದೀರಾ, ರೈಟ್? ಸೊ ಈ 3 ಐಟಮ್ ನ make it as blue. ನೆಕ್ಸ್ಟ್, ಥರ್ಡ್ ಐಟಮ್ ಆಯ್ತು. ಫೋರ್ತ್ ಐಟಮ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಒಂದು ಲಾಜಿಕ್ ತರ ಇಟ್ಕೊಳ್ರಿ, ಗೂಡ್ಸ್ ಸೆಂಟ್ ಟು ದ ಬ್ರಾಂಚ್. ಹಂಗಂದ್ರೆ ಅರ್ಥ ಹೆಡ್ ಆಫೀಸ್ ಇಂದ ಗೂಡ್ಸ್ ಬ್ರಾಂಚ್ಗೆ ಹೋಗ್ತಿದೆ ಅಂತ ಅರ್ಥ. ಅದು
ಯಾಕಂದ್ರೆ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ವಿ ಆರ್ ಪ್ರಿಪೇರಿಂಗ್ ಬ್ರಾಂಚ್ ಅಕೌಂಟ್ ಮೀನ್ಸ್ ಹೆಡ್ ಆಫೀಸ್ ಬ್ರಾಂಚ್ ಅಕೌಂಟ್ಸ್ ಸ್ಟೇಟ್ಮೆಂಟ್ ನ ಅವರೇ ರೆಡಿ ಮಾಡ್ತಾರೆ. ಬ್ರಾಂಚ್ ಅಕೌಂಟ್ ಇಲ್ಲಿ ರೆಡಿ ಮಾಡಲ್ಲ. ಈ ಸ್ಟೇಟ್ಮೆಂಟ್ ನ ಬ್ರಾಂಚ್ ಅಕೌಂಟ್ ರೆಡಿ ಮಾಡಲ್ಲ. ಈ ಸ್ಟೇಟ್ಮೆಂಟ್ ಯಾರು ರೆಡಿ ಮಾಡ್ತಾರೆ? ಹೆಡ್ ಆಫೀಸ್ ರೆಡಿ ಮಾಡ್ತಾರೆ. ಸೊ ಗೂಡ್ಸ್ ಸೆಂಡ್ ಟು ದ ಬ್ರಾಂಚ್ ಅಂದ್ರೆ ಹೆಡ್ ಆಫೀಸ್ ಇಂದ ಬ್ರಾಂಚ್ ಗೆ ಗೂಡ್ಸ್ ಹೋಗ್ತಿದೆ. ವೆನ್ ಎವರ್ ದ ಗೂಡ್ಸ್ ಸೆಂಡ್ ಫ್ರಮ್ ಹೆಡ್ ಆಫೀಸ್ ಟು ದ ಬ್ರಾಂಚ್ ದಟ್ ಶುಡ್ ಬಿ ಶೋಡ್ ಇನ್ ದ ಡೆಬಿಟ್ ಸೈಡ್. ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಎಷ್ಟಿರೋದು? 12 lakh ಇಲ್ಲಿ ತಗೊಂಡಿದ್ದೀನಿ ಡೆಬಿಟ್ ಸೈಡ್. ಅರ್ಥ ಆಗ್ತಿದೆಯಲ್ಲ? ಗೂಡ್ಸ್ ಸೆಂಡ್ ಟು ದ ಬ್ರಾಂಚ್ ರುಪೀಸ್ 12 lakh ಇಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ಚೆಕ್ ಸೆಂಟ್ ಫಾರ್ ಬ್ರಾಂಚ್ ಎಕ್ಸ್ಪೆನ್ಸಸ್. ಬ್ರಾಂಚ್ಗೆ ಆಗೋ ಖರ್ಚಿಗೆ ಚೆಕ್ ನ ಸೆಂಡ್ ಮಾಡ್ತಿದ್ದಾರೆ. ಯಾರು ಸೆಂಡ್ ಮಾಡ್ತಾರೆ? ಇಲ್ಲಿ ಹೆಡ್ ಆಫೀಸ್ ಸೆಂಡ್ ಮಾಡೋದು. ಬಿಕಾಸ್ ಇಟ್ ಇಸ್ ಡಿಪೆಂಡೆಂಟ್ ಬ್ರಾಂಚ್. ಹೆಡ್ ಆಫೀಸ್ ಇಂದ ಬ್ರಾಂಚ್ ಏನೇ ಐಟಮ್ಸ್ ಹೋದ್ರೇನು ದಟ್ ಶುಡ್ ಬಿ ಶೋಡ್ ಇನ್ ದ ಡೆಬಿಟ್ ಸೈಡ್ ಟು ಬ್ಯಾಂಕ್ ಅಕೌಂಟ್. ಯಾಕೆ ಬ್ಯಾಂಕ್ ಅಕೌಂಟ್ ಅಂತ ಯೂಸ್ ಮಾಡಿದ್ದೀನಿ? ಚೆಕ್ ಥ್ರೂ ಬ್ಯಾಂಕ್ ಅಂತಾನೆ ಬರುತ್ತಲ್ಲ, ಅದಕ್ಕೆ ಬ್ಯಾಂಕ್ ಅಕೌಂಟ್ ಎಷ್ಟು 50,000 ಡೆಬಿಟ್ ಕಡೆ ಹಾಕೊಂತೀನಿ. ಇದಕ್ಕೆ ಜನರಲ್ ಎಂಟ್ರಿ ಸಿಸ್ಟಮ್ ನೀವು ಫಾಲೋ ಮಾಡಿದಾಗ ಆಟೋಮೆಟಿಕ್ ಇದು ಅರ್ಥ ಆಗುತ್ತೆ. ಯಾಕಂದ್ರೆ ಬೇಸಿಕ್ಸ್ ಬಂದ್ಬಿಟ್ಟು ಜನರಲ್ ಎಂಟ್ರಿ. ಇವಾಗ ಗೂಡ್ ಸೇಲ್ ಆಗ್ಲಿ ಯಾವುದೇ ಒಂದು ಕಾನ್ಸೆಪ್ಟ್ ಟ್ರಾನ್ಸಾಕ್ಷನ್ ಆದ್ರೆ ಅದಕ್ಕೆ ನೀವು ಫಸ್ಟ್ ಬೇಸಿಕ್ ಟರ್ಮ್ಸ್ ಏನ್ ಮಾಡ್ತೀರಾ? ಜನರಲ್ ಎಂಟ್ರಿ. ನಾವು ಇದು ಪ್ರಿಪೇರ್ ಮಾಡ್ತಾ ಇರೋದು ದಟ್ ಇಸ್ ಇನ್ ದ ಟರ್ಮ್ಸ್ ಆಫ್ ನಾಮಿನಲ್ ಅಕೌಂಟ್ ಪರ್ಸ್ಪೆಕ್ಟಿವ್ ಪ್ರಿಪೇರ್ ಮಾಡ್ತಿರ್ತೀವಿ. ಹೆಡ್ ಆಫೀಸ್ ಪರ್ಸ್ಪೆಕ್ಟಿವ್ ತಗೊಂಡಾಗ ಇದು ಇನ್ಕಮ್ ಆಗುತ್ತಾ ಎಕ್ಸ್ಪೆನ್ಸಸ್ ಆಗುತ್ತಾ ಅಂತ ನೋಡ್ಬೇಕು. ಗೂಡ್ಸ್ ಕಳಿಸ್ತಿದ್ದೀರಾ ಅಂದ್ರೆ ಅದು ನಿಮಗೆ ಖರ್ಚಾಗುತ್ತೆ. ನಾಮಿನಲ್ ಅಕೌಂಟ್ ಏನ್ ಹೇಳುತ್ತೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೈನ್ಸ್. ಸೊ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಇಸ್ ನಥಿಂಗ್ ಬಟ್ ದುಡ್ಡು ಕೊಟ್ಟು ಗೂಡ್ಸ್ ನ ಪರ್ಚೇಸ್ ಮಾಡಿ ಅದನ್ನ ಬ್ರಾಂಚ್ ಕಳಿಸಿದಾಗ ದಟ್ ವಿಲ್ ಬಿ ದ ಎಕ್ಸ್ಪೆನ್ಸಸ್ ಫಾರ್ ಯು. ಅದೇ ತರ ಚೆಕ್ ಸೆಂಡ್ ಫಾರ್ ಎಕ್ಸ್ಪೆನ್ಸಸ್ ಡೆಬಿಟ್ ಕಡೆ ಬರುತ್ತಾ? ಲೈಕ್ ದಟ್. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್. ಗೂಡ್ಸ್ ಸೆಂಡ್ ಟು ದ ಬ್ರಾಂಚ್ ಗೆ ಕಳಿಸ್ತಿದ್ದಾರೆ ಹೆಡ್ ಆಫೀಸು. ಅದ್ರಲ್ಲಿ ಏನೋ ಸ್ವಲ್ಪ ಡಿಫೆಕ್ಟಿವ್ ಐಟಮ್ಸ್ ಇರುತ್ತೆ. ಅದೇನಾಗುತ್ತೆ? ಬ್ರಾಂಚ್ ಇಂದ ಹೆಡ್ ಆಫೀಸ್ಗೆ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಬ್ರಾಂಚ್ ಇಂದ ಹೆಡ್ ಆಫೀಸ್ಗೆ ಹೋಗ್ಬೇಕಾದಾಗ ದಟ್ ಇಸ್ ನಥಿಂಗ್ ಬಟ್ ರಿಟರ್ನ್ಸ್. ಸೊ ದಟ್ ಶುಡ್ ಬಿ ಶೋನ್ ಇನ್ ದ ಕ್ರೆಡಿಟ್ ಸೈಡ್. ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್ ಎಷ್ಟು? 20,000. ಸೊ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಅಂತಾನೆ ಹಾಕ್ಬೇಕು. ಇನ್ ಬ್ರಾಕೆಟ್ ಅಲ್ಲಿ ನೀವೇನಂತ ಯೂಸ್ ಮಾಡಬೇಕು? ರಿಟರ್ನ್ ಫ್ರಮ್ ಬ್ರಾಂಚ್ ಅಂತ ಹಾಕಿ 20,000. ಯಾಕಂದ್ರೆ ನೀವು ಪ್ರಿಪೇರ್ ಮಾಡ್ತಾ ಇರೋದು ಹೆಡ್ ಆಫೀಸ್ ಅವ್ರು ಪ್ರಿಪೇರ್ ಮಾಡ್ತಿರೋದು ಅಂತ ಅರ್ಥ. ಸೊ ಈ 3 ಐಟಮ್ ಅರ್ಥ ಆಗಿದೆ. ಫೈನ್. Then remittance by the branch. Remittance is nothing but sent. Remittance is nothing but deposits ಅಂತ ಕರಿಬಹುದು. ನೀವು ಚಲನಲ್ಲಿ ನೋಡಿರ್ತಾರೆ ರೆಮಿಟೆಡ್ ಅಂತ ಯೂಸ್ ಮಾಡಿರ್ತಾರೆ. ಈ ಅಮೌಂಟ್ ಈ ಅಮೌಂಟ್ ಇಷ್ಟಕ್ಕೆ ರೆಮಿಟ್ ಮಾಡ್ತಿದೀವಿ ಲೈಕ್ ದಟ್. ರೆಮಿಟೆನ್ಸ್ ಬೈ ಬ್ರಾಂಚ್ ಅಂದ್ರೆ ಗೂಡ್ಸ್ ಹೆಡ್ ಆಫೀಸ್ ಇಂದ ಬ್ರಾಂಚ್ ಹೋಗಿರುತ್ತೆ, ಬ್ರಾಂಚ್ ಇಂದ ಕಸ್ಟಮರ್ಸ್ ಹೋಗಿರುತ್ತೆ. ಕಸ್ಟಮರ್ಸ್ ಸೇಲ್ ಮಾಡಿದಾಗ ಏನ್ ಬರುತ್ತೆ? ದುಡ್ಡು ಬರುತ್ತೆ. ಆ ದುಡ್ಡನ್ನ ಏನ್ ಮಾಡ್ತಾರೆ? ಬ್ರಾಂಚ್ ರಿಸೀವ್ ಮಾಡಿದ ತಕ್ಷಣ ಆ ದುಡ್ಡನ್ನ ಎಲ್ಲಿ ಕಳಿಸ್ಬೇಕು? ಹೆಡ್ ಆಫೀಸ್ ಕಳಿಸ್ಬೇಕು. ದಟ್ ಇಸ್ ನಥಿಂಗ್ ಬಟ್ ರೆಮಿಟೆನ್ಸ್ ಬೈ ಬ್ರಾಂಚ್ ಅಂದ್ರೆ ದುಡ್ಡನ್ನ ಬ್ರಾಂಚ್ ಅವ್ರು ಕಳಿಸಿದ್ದಾರೆ. ಯಾರು ಕಳಿಸ್ತಾರೆ? ಹೆಡ್ ಆಫೀಸ್ ಕಳಿಸ್ತಾರೆ. ಅದನ್ನ ಹಿಂಗ್ ಟ್ರೀಟ್ ಮಾಡ್ತೀರಾ? ಬೈ ಕ್ಯಾಶ್ ಅಕೌಂಟ್ ಇನ್ ಬ್ರಾಕೆಟ್ ರೆಮಿಟೆನ್ಸ್ ಬೈ ಬ್ರಾಂಚ್ ಎಷ್ಟು? 13,85,000. 13,85,000. ಫಿನಿಶ್. ನೆಕ್ಸ್ಟ್ ಓಪನಿಂಗ್ ಅಸೆಟ್ಸ್ ಯಾವ್ದಿರುತ್ತೋ ಅದಕ್ಕೆ ಕರೆಸ್ಪಾಂಡಿಂಗ್ ಕ್ಲೋಸಿಂಗ್ ವ್ಯಾಲ್ಯೂನು ಇರಲೇಬೇಕು. ಓಕೆ, ಕ್ಲೋಸಿಂಗ್ ವ್ಯಾಲ್ಯೂ ಇಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ನೀವೇನ್ ಮಾಡ್ಬೇಕು? ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಅದು ರಿಲೆವೆಂಟ್ ಇನ್ಫಾರ್ಮೇಶನ್ಸ್ ಕೊಡ್ತಾರೆ. ಇಫ್ ಇಟ್ ಇಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್, ಕ್ಲೋಸಿಂಗ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ. ಬ್ರಾಂಚ್ ಫರ್ನಿಚರ್ 31st December 35,000. ನೆಕ್ಸ್ಟ್ ಬ್ರಾಂಚ್ ಸ್ಟಾಕ್ ಅಕೌಂಟ್ 6,50,000 ಅಂಡ್ ಪೆಟಿ ಕ್ಯಾಶ್ 350. ಓಪನಿಂಗ್ ಐಟಮ್ಸ್ ಇದ ಮೇಲೆ ಅದಕ್ಕೆ ಕರೆಸ್ಪಾಂಡಿಂಗ್ ಕ್ಲೋಸಿಂಗ್ ಐಟಮ್ಸ್ ಇರಲೇಬೇಕು. ಟೋಟಲ್ ಮಾಡಿದಾಗ 20,90,350. ಕ್ರೆಡಿಟ್ ಕಡೆ ಜಾಸ್ತಿ ಇದೆ, ಡೆಬಿಟ್ ಕಡೆ ಕಮ್ಮಿ ಇದೆ. ಎಷ್ಟು ಕಮ್ಮಿ ಇದೆ? 1,99,850 ಇಸ್ ನಥಿಂಗ್ ಬಟ್ ಪ್ರಾಫಿಟ್ ಅಂಡ್ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದಿಸ್ ದ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ. ಈ ಬ್ರಾಂಚ್ ಅಲ್ಲಿ ಒಂದು ವರ್ಷಕ್ಕೆ ಎಷ್ಟು ಪ್ರಾಫಿಟ್ ಬಂದಿದೆ? 1,99,850. ದಿಸ್ ಇನ್ಫಾರ್ಮೇಶನ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಬೈ ಹೆಡ್ ಆಫೀಸ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂತಾರೆ. ಏನಾದ್ರು ಫರ್ದರ್ ಡೆವಲಪ್ಮೆಂಟ್ ಬ್ರಾಂಚ್ ಏನಾದ್ರು ಮಾಡ್ಬೇಕಂದ್ರೆ ಈ ಕಾನ್ಸೆಪ್ಟ್ ನ ಫಾಲೋ ಮಾಡ್ತಾರೆ. ಇಟ್ಸ್ ವೆರಿ ಸಿಂಪಲ್. ಒಂದು ಲಾಜಿಕ್ ತಲೆಗೆ ಇಟ್ಕೊಬೇಕಾಗಿರೋದು ಹೆಡ್ ಆಫೀಸ್ ಇಂದ ಬ್ರಾಂಚ್ ಇಂದ ಹೆಡ್ ಆಫೀಸ್ ಅಷ್ಟೇ. ಹೆಡ್ ಆಫೀಸ್ ಇಂದ ಬ್ರಾಂಚ್ ಹೋಗ್ಬೇಕಾದಾಗ ಡೆಬಿಟ್ ಕಡೆ ಹಾಕಿ, ಬ್ರಾಂಚ್ ಇಂದ ಹೆಡ್ ಆಫೀಸ್ ಹೋಗ್ಬೇಕಾದಾಗ ಕ್ರೆಡಿಟ್ ಕಡೆ ಹಾಕಿ. ಫಾಲೋ ಜರ್ನಲ್ ಎಂಟ್ರಿ ಆನ್ ದ ಬೇಸ್ ಆಫ್ ನಾಮಿನಲ್ ಅಕೌಂಟ್ ರೂಲ್ ನ ಫಾಲೋ ಮಾಡಿ ನಾರ್ಮಲ್ ಆಗಿ. ದಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಓಪನಿಂಗ್ ಅಸೆಟ್ ನ ಡೆಬಿಟ್ ಕಡೆ ಹಾಕಿ, ಕ್ಲೋಸಿಂಗ್ ಅಸೆಟ್ ನ ಕ್ರೆಡಿಟ್ ಕಡೆ ಹಾಕಿ, ಅಷ್ಟೇ, ಮುಗೀತು. ವೆರಿ ಸಿಂಪಲ್. ನೆಕ್ಸ್ಟ್ ಮೂವ್ ಟು ಕ್ವಶನ್ ನಂಬರ್ 2. ಇದು 2012 ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಓಕೆ, 2012 BCOM ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಂಡು, ಝಡ್ ಲಿಮಿಟೆಡ್ ವಿತ್ ಇಟ್ಸ್ ಹೆಡ್ ಆಫೀಸ್ ಇನ್ ಮೈಸೂರು. ಎಲ್ಲಿದೆ? ಮೈಸೂರಲ್ಲಿ ಹೆಡ್ ಆಫೀಸ್ ಇದೆ. ಆಸ್ ಎ ಬ್ರಾಂಚ್ ಅಟ್ ಮಂಡ್ಯದಲ್ಲಿ ಬ್ರಾಂಚ್ ಇಟ್ಟಿದ್ದಾರೆ. ಯು ಆರ್ ಗಿವನ್ ದ ಫಾಲೋಯಿಂಗ್ ಡೀಟೇಲ್ಸ್ ರಿಲೇಟಿಂಗ್ ಟು ಮಂಡ್ಯ ಬ್ರಾಂಚ್ ಅಕೌಂಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಫಾರ್ ದ ಇಯರ್ ಎಂಡೆಡ್ 31st December 2014. ಹಂಗಂದ್ರೆ ಸ್ಟಾರ್ಟ್ ಆಗೋದು ಯಾವಾಗ? 1st January 2014 ಅಂತ ಅರ್ಥ. ಸೊ
ಡೇಟಾ ಕೊಟ್ಟಿದ್ದಾರೆ ನೋಡಿ. ಸ್ಟಾಕ್ ಅಟ್ ಬ್ರಾಂಚ್ ಆನ್ 1st January 2014 16,300. ಇದೇನಂತ ಕರಿಬಹುದು? ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಯಾವ ಕಡೆ ಹಾಕೊಂತೀರಾ? ಡೆಬಿಟ್ ಕಡೆ ಹಾಕೊಂತೀರಾ. ನೆಕ್ಸ್ಟ್ ಸ್ಟಾಕ್ ಅಟ್ ಬ್ರಾಂಚ್ ಆನ್ 31st December 2014 16,000 ಕ್ಲೋಸಿಂಗ್ ಸ್ಟಾಕ್ ಅಂತ ಕೊಟ್ಟಿದ್ದಾರೆ. ಇದು ಕ್ಲೋಸಿಂಗ್ ಸ್ಟಾಕ್ ಅಲ್ವಾ? ಸೊ ಇದನ್ನ ಯಾವ ಕಡೆ ಹಾಕೊಬೇಕು? ಕ್ರೆಡಿಟ್ ಕಾರ್ಡ್. ದಿಸ್ ವಿಲ್ ಬಿ ಟೇಕನ್ ಲೇಟರ್. ಕ್ಲೋಸಿಂಗ್ ವ್ಯಾಲ್ಯೂನ ಕೊನೆಗೆ ತಗೊಳ್ರಿ. ಫಸ್ಟ್ ಓಪನಿಂಗ್ ಸ್ಟಾಕ್ ಎಷ್ಟಿದೆ? 16,300 ತಗೊಂಡಿದ್ದೀನಿ. ನೆಕ್ಸ್ಟ್ ಪೆಟಿ ಕ್ಯಾಶ್ ಅಟ್ ಬ್ರಾಂಚ್ ಆನ್ 1st January 2014. ಇದೇನಂತ ಕರಿತೀವಿ? ಓಪನಿಂಗ್ ವ್ಯಾಲ್ಯೂ. 1st January 100 ತಗೊಂತೀನಿ ಓಪನಿಂಗ್ ಬ್ಯಾಲೆನ್ಸ್. ಮುಗೀತಾ? ಇದು 3 ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂದ್ರೆ ಏನಂತ? ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಹೋಗ್ತಿದೆ. ಯಾವ ಕಡೆ ಹಾಕೊಬೇಕು? ಡೆಬಿಟ್ ಸೈಡ್. ದಟ್ಸ್ ಇಟ್. 22,800 ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಕ್ರೆಡಿಟ್ ಕಡೆ ಆಪೋಸಿಟ್ ಬನ್ರಿ. ಅಷ್ಟೇ ಮುಗಿಯುತ್ತೆ. ಕ್ಯಾಶ್ ಸೇಲ್ಸ್. ಒಂದು ಲಾಜಿಕ್ ತಲೆಗೆ ಇಟ್ಕೊಳ್ರಿ. ಗೂಡ್ಸ್ ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಹೋಗಿರುತ್ತೆ. ಬ್ರಾಂಚ್ ಏನ್ ಮಾಡ್ತಾರೆ? ಸೇಲ್ ಮಾಡ್ತಾರೆ. ಸೇಲ್ ಮಾಡಿದ್ಮೇಲೆ ಬ್ರಾಂಚ್ ಏನ್ ರಿಸೀವ್ ಮಾಡ್ತಾರೆ? ಕ್ಯಾಶ್ ನ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿದ್ಮೇಲೆ ಆ ಕ್ಯಾಶ್ ನ ಬ್ರಾಂಚ್ ಇಟ್ಕೊಬೇಕಾ? ನೋ, ಇಟ್ ಶುಡ್ ಬಿ ಸೆಂಟ್ ಟು ಹೆಡ್ ಆಫೀಸ್. ಸೊ ಅದನ್ನ ಯಾವಾಗಲೂ ಹೆಡ್ ಆಫೀಸ್ ಬ್ರಾಂಚ್ ಇಂದ ಹೆಡ್ ಆಫೀಸ್ ಹೋದ್ರೆ ದಟ್ ಶುಡ್ ಬಿ ಶೋನ್ ಇನ್ ದ ಕ್ರೆಡಿಟ್ ಸೈಡ್ ಬೈ ಕ್ಯಾಶ್ ಅಕೌಂಟ್ ಅಂತ ಹಾಕಿ ಇನ್ ಬ್ರಾಕೆಟ್ ಕ್ಯಾಶ್ ಸೇಲ್ಸ್ 35,800. ಈ ಲಾಜಿಕ್ ಅರ್ಥ ಆಯ್ತು. ಇದು 35,800 ಕ್ರೆಡಿಟ್ ಸೈಡ್ ಹಾಕೊಂತಾರೆ. ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ಎಲ್ಲಿಂದ ಬರುತ್ತೆ? ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಬರುತ್ತೆ. ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಏನೇ ಬಂದ್ರೆ ದಟ್ ಶುಡ್ ಬಿ ಶೋನ್ ಇನ್ ದ ಡೆಬಿಟ್ ಸೈಡ್. ಕ್ಯಾಶ್ ಅಕೌಂಟ್ ಅಂತ ಹಾಕಿ ಸಿ 6,400 ರೆಂಟು, ಸ್ಯಾಲ್ರಿ, ರೆಂಟು, ಪೆಟಿ ಕ್ಯಾಶ್ ಹಾಕೊಂತೀನಿ. ಕ್ಲೋಸಿಂಗ್ ವ್ಯಾಲ್ಯೂ ಓಪನಿಂಗ್ ಇದ್ಮೇಲೆ ಅದಕ್ಕೆ ಕರೆಸ್ಪಾಂಡಿಂಗ್ ಕ್ಲೋಸಿಂಗ್ ವ್ಯಾಲ್ಯೂ ಇರಬೇಕು. ಬ್ರಾಂಚ್ ಸ್ಟಾಕ್ ಓಪನಿಂಗ್ ಹಾಕಿದ್ದೀನಿ. ಕ್ಲೋಸಿಂಗ್ ಎಷ್ಟಿದೆ? 16,000. ಕ್ಲೋಸಿಂಗ್ 16,000 ಹಾಕೊಂತೀನಿ. ಪೆಟಿ ಕ್ಯಾಶ್ ಓಪನಿಂಗ್ ಕೊಟ್ಟಿದ್ದಾರೆ ಬಟ್ ಕ್ಲೋಸಿಂಗ್ ಕೊಟ್ಟಿಲ್ಲ. ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಓಪನಿಂಗ್ ವ್ಯಾಲ್ಯೂ ಏನಿರುತ್ತೋ ಅದೇ ಕ್ಲೋಸಿಂಗ್ ವ್ಯಾಲ್ಯೂ ಆಗಿ ರಿಮೈನ್ ಉಳ್ಕೊಂಡಿರುತ್ತೆ. ಯಾಕಂದ್ರೆ ಪೆಟಿ ಕ್ಯಾಶ್ ಅಂತ ಕಳಿಸಿದ್ದಾರೆ, ಅದು ಖರ್ಚಾಗಿದೆ ಅಂತ ಅರ್ಥ. ಇಟ್ ಇಸ್ ಅಸ್ಯೂಮ್ ದಟ್ ದ ಎಂಟೈರ್ 1,800 ಇಸ್ ಸ್ಪೆಂಡ್ ಫಾರ್ ಎಕ್ಸ್ಪೆನ್ಸಸ್. ಸೊ ಓಪನಿಂಗ್ ಎಷ್ಟು ಪೆಟಿ ಕ್ಯಾಶ್ ಇತ್ತು, ಕ್ಲೋಸಿಂಗು ಅಷ್ಟೇ ಉಳ್ಕೊಂಡಿದೆ ಬ್ರಾಂಚ್ ಅಲ್ಲಿ ಅಂತ ಅರ್ಥ. ಸೊ ಅದನ್ನೇ ತೋರಿಸ್ಬೇಕಾಗಿ ಬರುತ್ತೆ. ಪೆಟಿ ಕ್ಯಾಶ್ ಎಷ್ಟು? ಪೆಟಿ ಕ್ಯಾಶು 100. ಸೊ ಟೋಟಲ್ ಮಾಡಿದಾಗ 53,850 53,850. ಬ್ಯಾಲೆನ್ಸಿಂಗ್ ಫೇರ್ ಎಷ್ಟು ಬರುತ್ತೆ? 4,950 is the balancing figure. That is nothing but profit for the ಮಂಡ್ಯ ಬ್ರಾಂಚ್. ಮಂಡ್ಯ ಬ್ರಾಂಚ್ಗೆ ಎಷ್ಟು ಪ್ರಾಫಿಟ್ ಬಂದಿದೆ? 4,950. ಈ ತರ ಪ್ರತಿ ಬ್ರಾಂಚ್ಗೂ ಕ್ಯಾಲ್ಕುಲೇಟ್ ಮಾಡಿ ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ಅಂತ ನೋಡ್ತಾರೆ. ಇದು ಸಿಂಪಲ್ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ಸ್ ನೀನು ಸ್ವಲ್ಪ ಅಡ್ವಾನ್ಸ್ ನೆಕ್ಸ್ಟ್ ಕ್ವಶನ್ ನಂಬರ್ 3, 4 ಇಂದ ಏನ್ ಮಾಡ್ತೀನಿ ಅಂದ್ರೆ ಅಡ್ವಾನ್ಸ್ ಮಾಡ್ಕೊಂಡು ಹೋಗ್ತೀನಿ. ಅವಾಗ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಕಾನ್ಸೆಪ್ಟ್ಸ್. ಬೇಸಿಕ್ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಹಿಡನ್ ಟ್ರಾನ್ಸಾಕ್ಷನ್ಸ್, ಹಿಡನ್ ಐಟಮ್ಸ್ ನ ಕಂಡುಹಿಡಿಯೋದು ಸ್ವಲ್ಪ ಈಸಿ ಆಗುತ್ತೆ. ಓಪನಿಂಗ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಕ್ಲೋಸಿಂಗ್ ವ್ಯಾಲ್ಯೂ ಕೊಟ್ಟಿರಲ್ಲ. ಅದನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ಬೇಸಿಕ್ ಸ್ಟ್ರಾಂಗ್ ಆದರೆ ದಟ್ ವಿಲ್ ಬಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಯು. ಓಕೆ, ಥ್ಯಾಂಕ್ ಯು.